ಆಗಸ್ಟ್ 2026 ಆರ್ಥಿಕ ವೃದ್ಧಿಯ ಉನ್ನತಿ. ಹಣದ ದೃಷ್ಟಿಯಿಂದ ಅತ್ಯಂತ ಬಲವಾದ ತಿಂಗಳು. ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ, ಉಳಿತಾಯ ಹೆಚ್ಚಾಗುತ್ತದೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಬರುತ್ತವೆ. ಈ ಸಮಯದಲ್ಲಿ ಶುಕ್ರ ಮತ್ತು ಸೂರ್ಯ ಇಬ್ಬರೂ ನಿನ್ನ ಪ್ರಯತ್ನಕ್ಕೆ ಕೀರ್ತಿ ಕೊಡುತ್ತಾರೆ. ಪ್ರೀತಿಯ ಜೀವನದಲ್ಲಿ ಸಂತೋಷ, ಕುಟುಂಬದಲ್ಲಿ ಏಕತೆ. ಈ ತಿಂಗಳು ನಿನ್ನ ಮುಖದಲ್ಲಿ ನಿಜವಾದ ಸಂತೋಷದ ಬೆಳಕು ಕಾಣುತ್ತದೆ. ಸೆಪ್ಟೆಂಬರ್ 2026 ಒಳಗಿನ ಶಾಂತಿ ಮತ್ತು ಆತ್ಮಪರಿವರ್ತನೆ. ಕೇತು ನಿನ್ನ ಮನಸ್ಸನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತಾನೆ. ನೀನು ಜೀವನದ ಅರ್ಥವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತೀಯ. ಹಳೆಯ ನೋವುಗಳು ದೂರವಾಗುತ್ತವೆ, ಹೃದಯದಲ್ಲಿ ಶಾಂತಿ ನೆಲೆಸುತ್ತದೆ. ಈ ತಿಂಗಳು ಯಾತ್ರೆ ಅಥವಾ ಧ್ಯಾನಕ್ಕೆ ಅತ್ಯುತ್ತಮ. ಕೆಲಸದ ಕಡೆ ಹೊಸ ಐಡಿಯಾ ಅಥವಾ ಹೊಸ ಕಲ್ಪನೆ ಜನ್ನ ತಾಳಬಹುದು. ಅದನ್ನು ಬಿಡಬೇಡಿ, ಅದು ನಿನ್ನ ಮುಂದಿನ ಸಾಧನೆಗೆ ಬಾಗಿಲು. ಅಕ್ಟೋಬರ್ 2026 ಹೊಸ ಬೆಳವಣಿಗೆಗಳ ಕಾಲ. ಸೂರ್ಯ ಮತ್ತು ಶುಕ್ರ ನಿನ್ನ ಜೀವನಕ್ಕೆ ಹೊಸ ಪ್ರಭಾವ ತರಲಿದ್ದಾರೆ. ಸರ್ಕಾರಿ ಕೆಲಸ, ವೃತ್ತಿ ಪರೀಕ್ಷೆಗಳು ಅಥವಾ ಹೊಸ ಉದ್ಯಮ ಆರಂಭಕ್ಕೆ ಇದು ಶ್ರೇಷ್ಠ ಕಾಲ. ನಿನ್ನ ಶ್ರಮ ಎಲ್ಲರ ಗಮನ ಸೆಳೆಯುತ್ತದೆ. ಧನ, ಕೀರ್ತಿ ಮತ್ತು ಆತ್ಮಗೌರವ 3 ಉನ್ನತ ಮಟ್ಟ ತಲುಪುತ್ತವೆ. ಪ್ರೀತಿಯ ವಿಷಯದಲ್ಲಿ ಚಿಕ್ಕ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆ ಇರಬಹುದು, ಆದರೆ ಸಂವಹನದಿಂದ ಎಲ್ಲ ಸರಿಯಾಗುತ್ತದೆ. ನವೆಂಬರ್ 2026 ಫಲದ ಹಬ್ಬದ ತಿಂಗಳು. ಶ್ರಮದ ಫಲ ದೊರೆಯುವ ಕಾಲ. ಹೊಸ ಆದಾಯ, ಹೊಸ ಗೌರವ, ಹೊಸ ಒಪ್ಪಂದಗಳು. ನಿನ್ನ ಕೆಲಸದ ಮೆಚ್ಚುಗೆ ಎಲ್ಲೆಡೆ. ಗುರುನ ಕೃಪೆಯಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಆರೋಗ್ಯ ಉತ್ತಮ. ಈ ತಿಂಗಳು ನಿನ್ನ ಹೃದಯದಲ್ಲಿ ನಾನು ಸಾಧಿಸಿದ್ದೇನೆ ಎಂಬ ತೃಪ್ತಿ ಮೂಡುತ್ತದೆ. ಡಿಸೆಂಬರ್ 2026 ಶಾಂತಿ ಮತ್ತು ಆಳವಾದ ತೃಪ್ತಿ. ವರ್ಷದ ಅಂತ್ಯ ನಿನ್ನ ಆತ್ಮದ ಶಾಂತಿಯೊಂದಿಗೆ ಮುಗಿಯುತ್ತದೆ. ನೀನು ನಿನ್ನ ಹಳೆಯ ನೋವುಗಳನ್ನು ಹಿಂದಕ್ಕೆ ಬಿಡುತ್ತೀಯಾ. ನೀನು ಬಲಿಷ್ಠ, ಸ್ಥಿರ ಮತ್ತು ಬೆಳಕಿನಂತಾಗಿದ್ದೀಯಾ. ಆಧ್ಯಾತ್ಮ, ಕೃತಜ್ಞತೆ ಮತ್ತು ಪ್ರೀತಿ ಇವೇ 3 ನಿನ್ನ ಹೊಸ ಗುರುಗಳು.